ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14/10/2025. ಈ ದಿನ ಬಾಬಾ ವಿಶೇಷವಾಗಿ ಇದು ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ತಾವೆಲ್ಲರೂ ಪುರುಷೋತ್ತಮರಾಗಬೇಕಾಗಿದೆ ಅನ್ನೋ ವಿಷಯದ ಬಗ್ಗೆ ಹೇಳ್ತಾ, ಬಾಬನ ಮನೆಯಲ್ಲಿ ನಿರಂತರ ಹೊಸ ಹೊಸ ಮಕ್ಕಳು ಬರೋದ್ರಿಂದ ಬಾಬಾ ಅನೇಕ ಹಳೆಯ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಬಾಬಾ ತಿಳಿಸ್ತಾರೆ, ಸತ್ಯಯುಗ, ತ್ರೇತಾ, ದ್ವಾಪರ, ಕಲಿಯುಗ, ನಂತರ ಚಿಕ್ಕದಾದಂತಹ ಸಂಗಮ ಯುಗ ಪುರುಷೋತ್ತಮ ಆಗುವಂತಹ ಯುಗ ಆಗಿದೆ ಅಂತ. ಪುರುಷೋತ್ತಮ ಅರ್ಥಾತ್ ಪುರುಷ್ ಆತ್ಮ, ಪುರುಷ್ ಉತ್ತಮ ಆಗುವಂತಹ ಸಮಯ. ಪುರುಷೋತ್ತಮರು ಅಂತ ಶ್ರೀ ಲಕ್ಷ್ಮೀ ನಾರಾಯಣರಿಗೆ ಹೇಳಲಾಗ್ತದ. ಯಾಕೆ ಅಂದರೆ ಲಕ್ಷ್ಮೀ ನಾರಾಯಣ ಒಂದು ಶಾರೀರಿಕ ರೂಪದ ಹೆಸರಲ್ಲ, ಶರೀರದ ಹೆಸರನ್ನೂ ಅಲ್ಲ. ಅದು ಒಂದು ಅವಸ್ಥಾ, ಶ್ರೇಷ್ಠ ಸ್ಥಿತಿ, ಉನ್ನತ ಅವಸ್ಥೆಯ ಒಂದು ಗುರುತು. ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ. ಪುರುಷೋತ್ತಮರಾಗುವುದು ಎಂದರೆ ಪುರುಷ್ ಆತ್ಮ, ಪ್ರಥಮ ಪುರುಷ ನಾ ಆತ್ಮ, ಸೆಕೆಂಡ್ ಪರ್ಸನ್ ದೇಹ, ಥರ್ಡ್ ಪರ್ಸನ್ ಈ ಜಗತ್ತು, ಸಂಬಂಧ, ವಸ್ತು, ವೈಭವ. ಡ್ರಾಮಾ ಅನುಸಾರ ಸತ್ಯುಗದ ಆದಿಯಲ್ಲಿ ಆತ್ಮ ಪುರುಷೋತ್ತಮ ಆಗಿರ್ತದ. ಅರ್ಥಾತ್ ಆತ್ಮ ತನ್ನ ಆತ್ಮಸ್ಮೃತಿಯಲ್ಲಿ ಇರುವ ಕಾರಣದಿಂದ ಆತ್ಮ ಧರಿಸಿರುವಂತಹ ಜೀವನವೂ ಕೂಡ ಪುರುಷೋತ್ತಮ ಆಗಿರ್ತದೆ. ಡ್ರಾಮಾನುಸಾರ ದ್ವಾಪರ ಯುಗದಲ್ಲಿ ದ್ವೈತ ಡಿವಿಲಿಟಿ ಶುರುವಾಗಿರೋದ್ರಿಂದ ದ್ವಾಪರ ಯುಗದಲ್ಲಿ ಆತ್ಮ ಪುರುಷೋತ್ತಮ ಪುರುಷ ಫಸ್ಟ್ ಪರ್ಸನ್ ತನ್ನ ಪ್ರಥಮ ದಿವ್ಯತೆಯನ್ನು ಮತ್ತು ತನಗೆ ತಾನು ದೇಹ, ಸೆಕೆಂಡ್ ಪರ್ಸನ್ ದೇಹನೇ ನಾನು ಅಂತ ತಿಳ್ಕೋತ. ಹಾಗೆ ಮುಂದುವರಿದು ಡ್ರಾಮಾನುಸಾರ ಕಲಿಯುಗದಲ್ಲಿ ಥರ್ಡ್ ಪರ್ಸನ್, ಯಾವುದು ಸಂಬಂಧಿಕರು ಅಥವಾ ನನ್ನವರು, ದೇಹದ ಸಂಪತ್ತು, ವಸ್ತು, ಥರ್ಡ್ ಪರ್ಸನ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡಲಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ಇದರಿಂದಲೂ ಮುಕ್ತ. ಥರ್ಡ್ ಪರ್ಸನ್ ಜೊತೆಗೆ ನಂದು ಅಟೆನ್ಷನ್ ಕುತ್ಕೊಂಡಿದೆ, ಇದು ನಂದು ಸತ್ಯ ಅಂತ, ಅಥವಾ ಸೆಕೆಂಡ್ ಪರ್ಸನ್ ಈ ದೇಹನೇ ನಾನು ಅಂತ ತಿಳ್ಕೊಂಡಿದ್ದೀನಿ. ಇದರಿಂದ ಆತ್ಮದ ಮನಸ್ಸು ಕನಿಷ್ಠ ಆಗಿದೆ. ಕನಿಷ್ಠರಿಂದ ಉತ್ತಮರಾಗಬೇಕು ಅಂತಂದರೆ ಥರ್ಡ್ ಪರ್ಸನ್ನಿಂದ, ಸೆಕೆಂಡ್ ಪರ್ಸನ್ನಿಂದ ನನಗೆ ನಾನು ಡಿಟ್ಯಾಚ್ ಮಾಡಿಕೊಂಡು ನಾನು ಆತ್ಮ ಫಸ್ಟ್ ಪರ್ಸನ್ ಸತೋ ಪ್ರಧಾನ್ ಇದೀನಿ ಅನ್ನುವಂತಹ ನಾಲೆಜನ್ನು ನಿರಂತರ ಈ ಮನಸ್ಸಿಗೆ ಕೊಟ್ಟು ಈ ಮನಸ್ಸನ್ನು ಪುರುಷೋತ್ತಮ ಮಾಡಬೇಕಾಗಿದೆ. ಕನಿಷ್ಠ ಆಗಿರೋರು ಯಾರು? ಆತ್ಮ ಅಲ್ಲ, ಕನಿಷ್ಠ ಆಗಿರೋದು ಆತ್ಮನೊಳಗಿನ ಮನಸ್ಸು. ಈ ಮನಸ್ಸು ತಿಳ್ಕೊಂಡಿದೆ ನಾ ಮನುಷ್ಯ ಅಂತ, ಮನಸ್ಸು ತಿಳ್ಕೊಂಡಿದೆ ಈ ಜಗತ್ತು ರಿಯಲ್ ಅಂತ. ಈ ಮನಸ್ಸಿಗೆ ನಾಲೆಜ್ ಬೇಕಾಗಿದೆ. ಈ ಮನಸ್ಸನ್ನು ಸರ್ವೋತ್ತಮ ಮಾಡಬೇಕಾಗಿದೆ ಬಾಬಾರವರ ನಾಲೆಜಿಂದ. ಅದಕ್ಕಾಗಿ ಬಾಬಾ ಹೇಳಿದರು, ಇವತ್ತು ಬಾಬಾ ದಿನನಿತ್ಯದ ಹಾಗೆ ಹೇಗೆ ಹೊಸ ಮಕ್ಕಳು ಬರ್ತಾರಂತಂದ್ರೆ ಅವರಿಗೆ ಮತ್ತೆ ಹಳೆಯ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡಬೇಕಾಗ್ತದೆ ಅಂತ. ಇಂದಿನ ಮುರಳಿಯ ಮಹಾವಾಕ್ಯ, ಮೀಠೆ ಬಚ್ಚೆ, ಯಹ पुरुषोत्तम संगम युग है, कल्याणकारी युग, इसमें ही परिवर्तन होता है, तुम कनिष्ठ से उत्तम पुरुष बनते हो. ಇದು ಪುರುಷೋತ್ತಮ ಸಂಗಮ ಯುಗ. ಇದರಲ್ಲಿನೇ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಏನು? ಯಾವ ಮನಸ್ಸಿನ ಒಂದು ಆಟ, ಈ ಮನಸ್ಸಿನ ಮೂಲಕ ಈ ಜಗತ್ತಿನ ಆಟ ಪ್ಲೇ ಆಗ್ತಾ ಇದೆ, ಈ ಮನಸ್ಸೇನು ಕನಿಷ್ಠ ಆಗಿದೆ, ಅರ್ಥಾತ್ ತನಗೆ ತಾನು ಸೆಕೆಂಡ್ ಪರ್ಸನ್ ಶರೀರ ಜೊತೆ ಕನೆಕ್ಟ್ ಆಗಿ, ಥರ್ಡ್ ಪರ್ಸನ್ ಈ ಜಗತ್ತು ಸಂಬಂಧಗಳ ಜೊತೆಗೆ ಕನೆಕ್ಟ್ ಆಗಿ ಇದನ್ನು ರಿಯಲ್ ಅಂತ ತಿಳ್ಕೊಂಡು ತನ್ನ ಕನಿಷ್ಠ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಂಡಿದೆ. ಮೈಂಡಲ್ಲಿ ಕಲಿಯುಗದ ಪ್ರೋಗ್ರಾಮ್ ಸೆಟ್ ಆಗಿಬಿಟ್ಟಿದೆ. ಈಗ ಅದರ ಅನುಸಾರ ಪ್ಲೇ ಆಗ್ತಾ ಇದೆ. ಕಲಿಯುಗದ ಪ್ರೋಗ್ರಾಮ್ ಆಗಿದೆ. ಸದಾ ತನಗೆ ತಾನು ದೇಹ ಅಂತ ತಿಳ್ಕೊಳ್ಳೋದು, ತನಗೆ ತಾನು ದೇಹದ ಇನ್ನೂ ಕೆಲವೊಂದು ಸಂಪತ್ತುಗಳು, ಸೌಂದರ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ದೇಹದ ಅನೇಕ ವಸ್ತುಗಳಿರ್ಬೋದು, ದೇಹದ ಬೌದ್ಧಿಕ ಶಕ್ತಿ ಇರ್ಬೋದು, ಶಾರೀರಿಕ ಶಕ್ತಿನೇ ಇರ್ಬೋದು, ಸಂಪತ್ತು, ನಾವು ಒಳ್ಳೆಯ ಮನೆತನದವರು ಅನ್ನುವಂಥದ್ದು, ಇವೆಲ್ಲ ಡ್ರಾಮಾದ ಮೂಲಕ ನಮ್ಗೆ ಸಿಕ್ಕಿರುವಂಥದ್ದು.
ಸೆಕೆಂಡ್ ಪರ್ಸನ್ ದೇಹದ ಜೊತೆಗೆ ಸಿಕ್ಕಿರುವಂಥದ್ದು. ಇದನ್ನ ನಾ ಅಂತ ತಿಳ್ಕೊಂಡಿರೋದೇ, ಇದನ್ನು ರಿಯಲ್ ಅಂತ ತಿಳ್ಕೊಂಡಿರೋದೇ ಕನಿಷ್ಠರಾಗಿರೋದು ಅಂತಾರೆ ಬಾಬಾ. ಪರಿವರ್ತನಶೀಲ ಈ ಜಗತ್ತಿನೊಳಗ ಈ ಶರೀರ ಪರಿವರ್ತನಶೀಲ್ ದೇಹದ ಜೊತೆಗೆ ಕನೆಕ್ಟ್ ಆಗಿರೋದ್ರಿಂದ ಹೀಗನ್ನಿಸ್ತದ ನಾ ಆತ್ಮನೂ ಪರಿವರ್ತನ ಆಗಿದ್ದೀನಿ ಅಂತ. ಆತ್ಮ ಪರಿವರ್ತನಶೀಲ ಅಲ್ಲ, ಆತ್ಮ ಸ್ಥಿರ ಇದೆ, ಆತ್ಮ ಶಾಶ್ವತ ಇದೆ, ಆತ್ಮ ಏಕ್ದಮ್ ಶಾಂತ ಸೈಲೆನ್ಸ್ ಇದೆ. ಆದರೆ ಈ ಮನಸ್ಸು ತನಗೆ ತಾನು ದೇಹ ಅಂತ ತಿಳ್ಕೊಂಡಿರೋದ್ರಿಂದ, ದೇಹದ ಸಂಬಂಧಗಳನ್ನೆಲ್ಲ ನಂದು ಅಂತ ತಿಳ್ಕೊಂಡಿರೋದ್ರಿಂದ, ಒಟ್ಟಾರೆ ಈ ಡ್ರಾಮಾದಲ್ಲಿ ನಡೀತಾ ಇರುವ ಪ್ರತಿಯೊಂದು ಘಟನೆ ಮಾತು ರಿಯಲ್ ಅಂತ ಅನಿಸೋದ್ರಿಂದ, ಇದು ರಿಯಲ್ ಅಲ್ಲ, ಆ್ಯಕ್ಚುಲಿ ಇದೊಂದು ಮಾಡಲ್ಪಟ್ಟ ಸಿನಿಮಾ, ಆದರೆ ರಿಯಲ್ ಅನಿಸೋದ್ರಿಂದ, ಅದರ ಜೊತೆಗೆ ಕನೆಕ್ಟ್ ಆಗಿರೋದ್ರಿಂದ ಮನಸ್ಸಿನ ಅವಸ್ಥಾ, ಮನಸ್ಸಿನ ಸ್ಥಿತಿ ಬಹಳ ಕನಿಷ್ಠ ಆಗಿದೆ. ಕನಿಷ್ಠ ವಸ್ತುವಿನ ಜೊತೆ ಅಟ್ಯಾಚ್ಡ್ ಆಗಿರೋದ್ರಿಂದ ಬಾಬಾ ಹೇಳ್ತಾರೆ, ಇದು ಪರಿವರ್ತನೆಯಾಗುವ ಸಮಯ ಆಗಿದೆ. ಪರಿವರ್ತನೆ ಏನಾಗಬೇಕಾಗಿದೆ? ನಾನು ಏನು ಅಲ್ಲ ಅನ್ನುವ ಅರಿವನ್ನು ಮಾಡಿಕೊಂಡು, ನಾನು ಏನಿದ್ದೀನಿ ಆ್ಯಕ್ಚುಲಿ, ನಾನು ಸ್ಥಿರವಾದ ಅವಿನಾಶಿ ಆತ್ಮ ಇದ್ದೀನಿ, ಭರ್ಪೂರ ಆತ್ಮ ಇದ್ದೀನಿ ಅನ್ನುವ ಸತ್ಯವನ್ನು ಈ ಮನಸ್ಸಿಗೆ ನೆನಪಿಸಿ, ಈ ಮನಸ್ಸನ್ನು ಬಾಬಾಗೆ ಅರ್ಪಿಸಿ, ಮನ್ಮನಾಭವಗೊಳಿಸಿ, ನನ್ನನ್ನು ನಾನು ಸಂಪೂರ್ಣ ಅವಸ್ಥೆಯ ಅನುಭವ ಮಾಡಬೇಕಾಗಿದೆ. ಈ ಪರಿವರ್ತನೆ ಇದೇ ಸಂಗಮ ಯುಗದಲ್ಲಿ ನಡೀತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕನಿಷ್ಠರಿಂದ ಪುರುಷೋತ್ತಮರು ಆಗ್ತೀರಿ. प्रश्न, इस ज्ञान मार्ग में कौन सी बात सोचने या बोलने से कभी भी उन्नति नहीं हो सकती? ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತು ವಿಚಾರಿಸೋದ್ರಿಂದ ಮತ್ತು ಮಾತನಾಡೋದ್ರಿಂದ ಎಂದಿಗೂ ಉನ್ನತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಮಾತು ಬಾಬಾ ಡೈರೆಕ್ಷನ್ ಕೊಡ್ತಾರೆ. ಮಕ್ಕಳೇ, ಇದು ಸಿನಿಮಾ ಇದೆ, ಸಿನಿಮಾದಲ್ಲಿ ನಾನು ಏನು ಆದೇಶ ಕೊಡ್ತೀನಿ ಡೈರೆಕ್ಟರ್ ಆಗಿ, ಸೊ ನೀವು ಅದು ಡೈರೆಕ್ಷನನ್ನು ಅವಶ್ಯ ಫಾಲೋ ಮಾಡಬೇಕು ಅಂತ ಬಾಬಾರ ಆದೇಶ ಇದೆ. ಕೆಲವೊಂದು ಶಬ್ದ ನೀವು ವಿಚಾರನೂ ಮಾಡಬಾರ್ದು ಮತ್ತು ತಮ್ಮ ಮುಖದಿಂದಲೂ ಕೂಡ ಈ ರೀತಿ ಹೇಳಬಾರ್ದು ಅಂತ ಬಾಬಾ ಏನನ್ನೋದು ಹೇಳ್ತಾರೆ. ಡ್ರಾಮಾ ಮೇ ಹೋಗಾ ತೋ ಪುರುಷಾರ್ಥ ಕರ್ಲೆಂಗೆ, ಡ್ರಾಮಾದಲ್ಲಿ ಇದ್ದರೆ ನಾನು ಪುರುಷಾರ್ಥ ಮಾಡ್ತೀನಿ ಅಂತ. ಡ್ರಾಮಾ ಕರಾಯಾಗ ತೋ ಕರ್ಲೆಂಗೆ, ಡ್ರಾಮಾ ಮಾಡಿಸಿದ್ರೆ ಮಾಡ್ತೀನಿ. ये सोचने या बोलने वालों की उन्नति कभी नहीं हो सकती, ये कहना रॉन्ग है. ಈ ರೀತಿ ಅನ್ನೋರು, ಈ ರೀತಿ ವಿಚಾರ ಮಾಡೋರು ಎಂದಿಗೂ ಉನ್ನತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಅನ್ನೋದು ರಾಂಗ್ ಅಂತ ಹೇಳ್ತಾರೆ ಬಾಬಾ. तुम जानते हो अभी जो हम पुरुषार्थ कर रहे हैं यह भी ड्रामा में नूंद है, पुरुषार्थ करना ही है. ಅಂಡರ್ಲೈನ್, ನಾವೀಗೇನು ಪುರುಷಾರ್ಥ ಮಾಡ್ತಾ ಇದ್ದೀವಿ ಇದು ಡ್ರಾಮಾದಲ್ಲಿ ನೂಂದಿದೆ, ಅಂದರೆ ನೂಂದಿದ್ದೇ ಇದೆ. ಡ್ರಾಮಾದ ಟಿಕ್ ಟಿಕ್ ಕ್ಷಣವು ಫಿಕ್ಸ್ ಇದೆ, ಅದರ ಅನುಸಾರ ನಡೀತಾ ಇದೆ. ಆದರೆ ಬಾಬಾ ಹೇಳೋದು ಡ್ರಾಮಾದಲ್ಲಿ ಇದ್ದರೆ ಪುರುಷಾರ್ಥ ಮಾಡ್ತೀನಿ ಅಂತಂದ್ರೆ ಉನ್ನತಿ ಆಗೋದಿಲ್ಲ ಅಂದರೆ ಇದರ ಅರ್ಥ ಎಲ್ಲವನ್ನ, ನಾನು ಮನುಷ್ಯನಾಗಿರೋದು, ನಾನೊಬ್ಬ ಸ್ತ್ರೀ ಇರೋದು, ನಾನೊಬ್ಬ ಪುರುಷ ಇರೋದು ರಿಯಲ್ ಅಂತ ತಿಳ್ಕೊತೀವಿ. ನಮ್ಮ ಜೀವನ ಇನ್ನೂ ಉತ್ತಮ ಮಾಡ್ಕೋಬೇಕು ಅಂತ ರಿಯಲ್ ಅಂತ ತಿಳ್ಕೊತೀವಿ. ಆ್ಯಕ್ಚುಲಿ ಡ್ರಾಮಾನುಸಾರನೇ ಜೀವನ ಬದಲಾಗ್ತಾ ಹೋಗ್ತದೆ. ನನ್ನ ಜೀವನ ಹೀಗೆ ಮಾಡ್ಕೋಬೇಕು, ನನಗೆ ಹೀಗೆ ಮಾಡಿ ತೋರಿಸ್ಕೋಬೇಕು, ಒಂದೇನಾದರೂ ಸಿದ್ಧಿ ಮಾಡಬೇಕು, ಏನಾದರೂ ಬಾಬನ ಹೆಸರು ಮಾಡಿ ತೋರಿಸ್ಬೇಕು ಅಂತ ಎಲ್ಲ ವಿಷಯದಲ್ಲೂ ರಿಯಲ್ ಅಂತ ಭಾವಿಸ್ತಾ ಇಲ್ಲಿ ನಡೆಯುವ ಘಟನೆಗಳನ್ನು, ಮನುಷ್ಯರ ವರ್ತನೆಗಳನ್ನು ಬದಲಾಯಿಸಬೇಕು ಅನ್ನುವಂಥದ್ದಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಎಲ್ಲವನ್ನೂ ರಿಯಲ್ ಅಂತ ತಿಳ್ಕೊತೀರಿ ಅಂದ ಮೇಲೆ ಎಲ್ಲ ಡ್ರಾಮಾನುಸಾರನೇ ನಡೀತದಂದ್ರೆ ಎಲ್ಲ ಡ್ರಾಮಾದ ಮೇಲೆ ಬಿಟ್ಟು ಡ್ರಾಮಾದಿಂದ ಪರೇ ನಿರಂತರ ನಿನ್ನ ನಿರಾಕಾರಿ ಸ್ಥಿತಿಯಲ್ಲಿರು. ಆದರೆ ಎಲ್ಲವನ್ನ ರಿಯಲ್, ಇದನ್ನೆಲ್ಲ ನಾ ಮಾಡಬಲ್ಲೆ ಅಂತ ತಿಳ್ಕೊತೀರಿ, ಪುರುಷಾರ್ಥಕ್ಕೆ ಮಾತ್ರ ಯಾವ ಪ್ರಶ್ನೆಯನ್ನು ಹಾಕ್ತೀರಿ? ಡ್ರಾಮಾದಲ್ಲಿ ಇದ್ರೆ ಪುರುಷಾರ್ಥ ಮಾಡ್ತೀನಿ ಅಂತ. ಹಾಗೆ ಡ್ರಾಮಾದಲ್ಲಿ ಇದ್ರೆ ಎಲ್ಲರೂ ನನ್ನ ಪ್ರೀತಿ ಮಾಡಿರ್ತಾರ, ಡ್ರಾಮಾದಲ್ಲಿ ಇದ್ರೆ ಅವಶ್ಯ ನನಗೆ ರೆಸ್ಪೆಕ್ಟ್ ಸಿಗ್ತದ, ಹಿಂಗೆ ಅನ್ನೋದಿಲ್ಲ. ನನಗೆ ಸಿಗಲೇಬೇಕು, ರೆಸ್ಪೆಕ್ಟ್ ಸಿಗಲೇಬೇಕು, ನನಗಿದು ಪ್ರಾಪ್ತ ಆಗಲೇಬೇಕು, ಇದು ನಾನು ತಿನ್ನಲೇಬೇಕು ಅಂತ ಎಲ್ಲದಕ್ಕೂ ಅಂತದ್ದು. ಪುರುಷಾರ್ಥಕ್ಕೆ ಮಾತ್ರ ಡ್ರಾಮಾ ಯೂಸ್ ಮಾಡ್ತೀರಂತ ರಾಂಗ್ ಅಂತಾರೆ ಬಾಬಾ.
ಯಾಕೆ ಅಂದರೆ ಪುರುಷಾರ್ಥ ಇಲ್ಲದೆ ಏನೂ ನಾನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಉನ್ನತ ಅವಸ್ಥಾ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಡ್ರಾಮಾದೊಳಗೆ ಪುರುಷಾರ್ಥ ಇದೆ, ಡ್ರಾಮಾದೊಳಗನೆ ಭಾಗ್ಯ ಪ್ರಾಪ್ತ ಮಾಡ್ಕೊಳ್ಳೋದಿದೆ. ಯಾಕಂದರೆ ನಾನು ಡ್ರಾಮಾದಿಂದ ಪರ್ಯ ಆತ್ಮ, ನನಗೆ ಈ ಡ್ರಾಮಾದೊಳಗಿಂದ ಏನೂ ಅವಶ್ಯಕತೆ ಇಲ್ಲ. ಡ್ರಾಮಾದೊಳಗೆ ಯಾರಿಗೆ ಬೇಕಾಗಿದೆ ಅಂದರೆ ಈ ಜೀವನಕ್ಕೆ ಬೇಕಾಗಿದೆ, ಈ ಪಾರ್ಟಿಗೆ ಬೇಕಾಗಿದೆ. ಆದರೆ ಈ ಪಾರ್ಟ್ನೂ ಕೂಡ ಉತ್ತಮ ಪಾರ್ಟ್ ಪ್ಲೇ ಮಾಡಬೇಕು ಅಂತಂದರೆ ಬಾಬಾ ಹೇಳ್ತಾರ, ಬಾಬಾರ ಆದೇಶವನ್ನು ಫಾಲೋ ಮಾಡು ಅಂತ. ಎಂದಿಗೂ ನೀನು ಹಿಂಗೆ ಅನ್ಕೊಂಡು ಕೂತ್ಕೋಬೇಡ, ಡ್ರಾಮಾದಾಗಿದ್ರು ಪುರುಷಾರ್ಥ ಮಾಡ್ತೀನಿ, ಡ್ರಾಮಾ ಮಾಡಿಸಿದ್ರೆ ಮಾಡ್ತೀನಿ ಅನ್ನೋದೇನಿದೆಯಲ್ಲ, ಇದು ಬಿಲ್ಕುಲ್ ರಾಂಗ್ ಇದೆ ಅಂತಾರೆ ಬಾಬಾ. ಯಾಕೆಂದರೆ ಪುರುಷಾರ್ಥ ಮಾಡುವುದು ಡ್ರಾಮಾದಲ್ಲಿ ಇದೆ ಅಂತಲೇ ಬಾಬಾ ಮಾಡಿಸ್ತಿದ್ದಾರೆ. ಬಾಬಾ ಮಾಡಿಸ್ತಿದ್ದಾರಂತಂದ್ರೆ ಅವಶ್ಯ ಪ್ರಶ್ನೆಯನ್ನು ಕೇಳದೆ, ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಎಬ್ಬಿಸದೆ ನೀವು ನಿರಂತರ ಡ್ರಾಮಾದ ಪಟ್ಟಿ ಮೇಲೆ ಸದಾ ನಡೀರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮಹಾವಾಕ್ಯ ಮುಖ್ಯ ಸಾರ, पढ़ाई का तंत्र सार बुद्धि में रख याद की यात्रा से कर्मातीत अवस्था को पाना है. ಈ ವಿದ್ಯೆಯ ಸಾರವನ್ನು ಬುದ್ಧಿಯಲ್ಲಿಟ್ಕೊಂಡು ಕರ್ಮಾತೀತ ಅವಸ್ಥೆಯನ್ನು ತಲುಪಬೇಕಾಗಿದೆ ಅಂತ. ಬುದ್ಧಿಯಲ್ಲಿ ಇಟ್ಕೋಬೇಕಾಗಿದೆ ಸಾರ. ಯಾಕಂದ್ರೆ ನಾ ಕರ್ಮಾತೀತ ಅವಸ್ಥಾ ಅರ್ಥಾತ್ ಕರ್ಮದ ಒಳ್ಳೆಯ ನೆನಪುಗಳು, ಕರ್ಮದ ಕೆಟ್ಟ ನೆನಪುಗಳು, ಇವೆರಡರಿಂದಲೂ ಪರೆ ಅನೇಕ ಬಾರಿ ಜೀವನದಲ್ಲಿ ಅನೇಕರು ಹೀಗೆ ಹೇಳ್ತಾರೆ, ಅವು ನೆನಪ ಮಾಡಬಾರ್ದು, ಆ ನೆನಪುಗಳು ಮಾಡೋಕ್ಕೂ ನನಗೆ ಪಸಂದ್ ಆಗೋದಿಲ್ಲ ಅಂತ. ಹಾಗಾದ್ರೆ ಒಳ್ಳೆಯ ನೆನಪು ಮಾಡಲಿಕ್ಕೆ ಸಾಕಷ್ಟು ನೆನಪು ಮಾಡಿಕೊಂಡು ಇನ್ನೊಬ್ಬರ ಮುಂದೆ ನಾವು ವರ್ಣನೆ ಮಾಡಿ ಹೇಳ್ತಿರ್ತೀವಿ. ಆದರೆ ಬಾಬಾ ಮುರಳಿ ಸಾರ, ಈ ಜ್ಞಾನದ ಸಾರ ಏನಿದೆ ಅಂತಂದರೆ, ಒಳ್ಳೆಯದು ಡ್ರಾಮಾದೊಳಗೆ ಆಗಿದ್ದು, ಕೆಟ್ಟದ್ದು ಡ್ರಾಮಾದೊಳಗೆ ಆಗಿದೆ. ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಅದು ಡ್ರಾಮಾನೇ. ನಿನಗೆ ಡ್ರಾಮಾದ ನೆನಪುಗಳೇ ಬರಬಾರ್ದು, ಈ ಸ್ಟೋರಿಯ ನೆನಪುಗಳೇ ಬರಬಾರ್ದು ಅಂತಾರೆ ಬಾಬಾ. ಅಷ್ಟು ನಿನಗೆ ನೀನು ಕರ್ಮಾತೀತ, ಕರ್ಮದ ಯಾವ ನೆನಪುಗಳು ನಿನ್ನ ಒಂದು ಅವಸ್ಥೆಯನ್ನು ಅಲಗಾಡಿಸಬಾರ್ದು. ನನ್ನ ಪರಮಾತ್ಮನ ಮಂಗಲ ಮಿಲನದ ಮಧ್ಯದಲ್ಲಿ ಮಾಡಿದ ಒಳ್ಳೆಯ ಕೆಟ್ಟ ಕರ್ಮ ನೆನಪಿಗೆ ಬರಬಾರ್ದು. ಇದು ಕರ್ಮಾತೀತ ಅವಸ್ಥಾ. ಇಂತಹ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಬಾಬಾ ಹೇಳ್ತಾರೆ, ಮಗು ಈ ವಿದ್ಯೆಯ ಸಾರ ಬುದ್ಧಿಯಲ್ಲಿದು. ವಿದ್ಯೆಯ ಸಾರ ಆಗಿದೆ, ಮಾಮೇಕಂ ಯಾದ್ ಕರೋ ಮನ್ ಮನಾಭವ್. ಇದೇ ವಿದ್ಯೆಯ ಸಾರ. ನಿರಂತರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬಾನ ಜೊತೆ ಕಂಬೈಂಡ್ ಆಗಿ ಈ ನಾಟಕವನ್ನು ಬಾಬಾ ನೋಡಿದ ದೃಷ್ಟಿಕೋನದಿಂದ ನೋಡೋದೇ ಈ ವಿದ್ಯೆಯ ಸಾರ. ಇದೇ ಗುರಿ. ಈ ಗುರಿಯನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ಕರ್ಮಾತೀತ ಸ್ಥಿತಿ ತಲುಪಲಿಕ್ಕೆ साध्य अंतर बाबा। तो ऊंच पूजनीय बनने के लिए बाबा का पूरा पूरा मददगार बनना है। ಶ್ರೇಷ್ಠ ಮತ್ತು ಪೂಜ್ಯನೀಯ ಆಗಬೇಕು ಅಂತಂದರೆ ಬಾಬಾರವರಿಗೆ ಪೂರ್ಣ ಸಹಯೋಗಿ, ಶಿವ ಬಾಬಾಗೆ ಸಹಯೋಗ ಎದುರು ಕೊಡಬೇಕಾಗಿದೆ. ಮೊಟ್ಟ ಮೊದಲನೇ ಸಹಯೋಗ ಅಂದರೆ ನನ್ನನ್ನು ದೇಹದಿಂದ ಡಿಟ್ಯಾಚ್ ಮಾಡಿಕೊಂಡು ನನ್ನ ನಿರಾಕಾರಿ ಪರಮ ಅವಸ್ಥೆಯಲ್ಲಿ ಸ್ಥಿತ ಆಗೋದೇ ಭಗವಂತನಿಗೆ ಕೊಡುವ ಅತಿ ದೊಡ್ಡ ಸಹಯೋಗ. ಬಾಕಿ ಎಲ್ಲವೂ ಡ್ರಾಮಾನುಸಾರ ನಡೀತದೆ. ಈ ಪಾಠಲ್ಲಿ ಏನಾಗಬೇಕಾಗಿದೆ ಅದು ಡ್ರಾಮಾನುಸಾರ ಆಗ್ತದ. ಧನ ಸೇವೆ ಮಾಡ್ತೀನಿ, ತನ್ನ ಸೇವಾ ಮಾಡ್ತೀನಿ, ಬಸ್ ಡ್ರಾಮಾದಲ್ಲಿ ಏನಿದೆ ಅದು ಜರೂರ್ ಆಗ್ತದೆ. ಆದರೆ ನನಗೆ ನಾನು ಈ ಡ್ರಾಮಾದ ನೆನಪುಗಳಿಂದ, ಈ ಡ್ರಾಮಾದ ಎಲ್ಲ ಈ ಶರೀರದ ನೆನಪುಗಳೇನಿದಾವೆ ಇದರಿಂದ ಡಿಟ್ಯಾಚ್ ಆಗೋದೇನಿದೆಯಲ್ಲ, ಇದು ಸ್ವಯಂ ನನ್ನ ಒಂದು ಸ್ವಯಂನ ಪುರುಷಾರ್ಥ ಆಗಿದೆ. ಇದು ಸಹಯೋಗ ಬಾಬಾರಿಗೆ ಕೊಡಬೇಕಾಗಿದೆ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, सत्य बाबा द्वारा राइट रॉन्ग की जो समझ मिली उससे राइटियस वन जीवन बंध से छूटना है। सत्य बाबा ಸತ್ಯ ಸದಾ ಶಾಶ್ವತ ಆಗಿರುವಂತಹ ಪರಮಾತ್ಮ ತಂದೆಯಿಂದ ತಮಗೆ ಯಾವುದು ನಾಲೆಜ್ ಸಿಕ್ಕಿದೆಯಲ್ಲ, ಯಾವುದು ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ನಾಲೆಜ್ ಸಿಕ್ಕಿದೆ ಅಂದಮೇಲೆ ಇಲ್ಲಿವರೆಗೆ ಗೊತ್ತಿರಲಿಲ್ಲ ಒಳ್ಳೆಯದು ಎದಕ್ಕಂತಾರ ಕೆಟ್ಟದ್ದು ಎದಕ್ಕಂತಾರ ಗೊತ್ತಿದ್ದು ಕೂಡ
ಆ ಒಳ್ಳೆಯದು ಕೂಡ ಕೆಟ್ಟದ್ರಲ್ಲೇ ಜಮಾ ಆಗಿತ್ತು. ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಎದಕ್ಕೆ ಒಳ್ಳೇದು ಅಂದ್ಕೊಂಡಿದ್ದೀವಿ ಅದನ್ನೂ ಕೂಡ ಕೆಟ್ಟದ್ರೊಳಗನೆ ಇನ್ಕ್ಲೂಡ್ ಆಗ್ತದಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಗೊತ್ತಾಗಿದೆಯಲ್ಲ, ಈ ಜಗತ್ತಿನಲ್ಲಿ ನೀ ಏನಾ ಮಾಡು, ನಾ ಮಾಡೀನಿ ಅನ್ನೋದು ಕೂಡ ಕೆಟ್ಟದ್ದೇ, ನಾನು ಮಾಡಿದೆ ಅನ್ನೋದು ಕೂಡ ಇಂಥದ್ದು ಆಗ್ತಿದೆ ಆಗಿದೆ ಡ್ರಾಮಾದ ನೆನಪುಗಳೇ ರಾಂಗ್. ನನ್ನ ಆತ್ಮಸ್ತುತಿಯಲ್ಲಿರುವುದು ಸ್ಮೃತಿಯಲ್ಲಿರುವುದು ಮಾತ್ರ ರೈಟ್ ವೇ ಅದ. ಅಂದ ಮೇಲೆ ಈ ತಿಳುವಳಿಕೆ ನಿಮಗೆ ಬಾಬಾ ಕೊಟ್ಟಿದ್ದಾರತ್ತಂದ್ರೆ ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೀತಾ ಜೀವನ ಬಂಧನದಿಂದ ತಮಗೆ ತಾವೇ ಬಿಡಿಸ್ಕೊಳ್ಬೇಕಾಗಿದೆ. ಮುಕ್ತಿ ಜೀವನ್ ಮುಕ್ತಿ ಕಾ ವರ್ಷ ಲೇನಾ ಹೇ. ಮುಕ್ತಿ ಅರ್ಥಾತ್ ಎಲ್ಲ ನೆನಪುಗಳಿಂದ, ಎಲ್ಲ ಅನುಭವಗಳೇನು ಕಲಿಯುಗದ ಅಥವಾ ದೇವಾನದ ಅನುಭವಗಳಿವೆ, ಆ ಎಲ್ಲ ಅನುಭವಗಳಿಂದ ಮುಕ್ತ ಮತ್ತು ಜೀವನ್ ಮುಕ್ತ ಅರ್ಥಾತ್ ಜೀವನದಲ್ಲಿ ಇರ್ತಾ, ಜೀವನ ಕಲಿಯುಗದ್ದು ಇದ್ರೂ ಕೂಡ ಜೀವನದಲ್ಲಿ ರೋಗ ಸಮಸ್ಯೆಗಳು ಕಮ್ಮಿ ಕುಂದುಕೊರತೆ ಇದ್ರೂ ಕೂಡ ಅದೆಲ್ಲದರಿಂದ ಪರೇ ನಿರಾಕಾರ ಪರಮ ಅವಸ್ಥಾ ಸಂಪೂರ್ಣತೆ ಅನುಭವ ಮಾಡೋದಿದೆಯಲ್ಲ, ಜೀವನ ಮಾಡ್ತಾನೂ ಕೂಡ ಸಂಪೂರ್ಣತೆಯ ಪಾನಾಥ ಸೊ ಪಾಲಿಯ ಈ ಸತ್ಯದ ಅನುಭವ ಮಾಡ್ತಾ ನಿರಂತರ ಆನಂದದ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಿ ಇರುವುದೇ ಜೀವನ್ ಮುಕ್ತ ಅವಸ್ಥಾ. ಈ ಆಸ್ತಿಯನ್ನು ಪಡ್ಕೊಳ್ರಿ ಅಂತಾರೆ ಬಾಬಾ. वरदान आपस में स्नेह की लेन देन द्वारा सर्व को सहयोगी बनाने वाले सफलता मूर्त भव. ಪರಸ್ಪರ ಸ್ನೇಹದ ತೆಗೆದುಕೊಳ್ಳುವಿಕೆಯ ಮೂಲಕ सहयोगिಗಳಾಗುವಂತಹ सफलता मूर्त भव. अभी ज्ञान देने और लेने की स्टेज पास की. अब स्नेह की लेन देन करो. ಜ್ಞಾನ ಕೊಡುವ ತೆಗೆದುಕೊಳ್ಳುವಂತಹ ಒಂದು ಪಾರ್ಟ್ ಏನಿತ್ತು ಅದು ಮುಗೀತಂತಾರೆ ಬಾಬಾ, ಕಂಪ್ಲೀಟ್ ಆಗಿದೆ. ಈಗ ಮತ್ತೊಬ್ರಿಗೊಬ್ರು ಜ್ಞಾನವನ್ನು ಕೊಡುವ, ನೀವು ಆತ್ಮ ಇದ್ದೀರಿ ಅಂತ ನಾವೇನೆಲ್ಲರಿಗೂ ಹೇಳ್ತಿದ್ವಿ ಅದು ಮುಗೀತಂತಾರೆ ಬಾಬಾ. ಈಗೇನು ಬೇಕಾಗಿದೆ? ಈಗ ಸ್ನೇಹ ಬೇಕಾಗಿದೆ. ಜ್ಞಾನ ಕೊಟ್ಟಾಗಿದೆ ಅಲ್ಲ, ಯಾರಿಗೆ ಜ್ಞಾನ ತಿಳಿದಾಗಿದೆ ಅವ್ರಿಗೆ ಮತ್ತೆ ಜ್ಞಾನ ಕೊಡೋ ಜರುರತ್ತಿಲ್ಲ, ಈಗ ಸ್ನೇಹ ಬೇಕು ಅಂತಾರೆ ಬಾಬಾ. ಸ್ನೇಹ ಅಂದ್ರೇನು? ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಅವ್ರ ಪಾರ್ಟನ್ನು ನೋಡದೆ ಅವರೊಳಗಿರುವ ನಿರಾಕಾರಿ ನನ್ನ ಸಮಾನ್ ಬಾಪ್ ಸಮಾನ್ ಆಗಿರುವ ಆತ್ಮದ ಸತ್ಯ ನೋಡುವುದೇ ಸ್ನೇಹ ಕೊಡೋದು. ಸ್ನೇಹ ಅಂದ್ರೆ ಭಾಳ ಕೇರ್ ಮಾಡೋದು, ಸ್ನೇಹ ಅಂದ್ರೆ ಅವರಿಗೆ ಏನೋ ಉಣಿಸೋದು ತಿನ್ನಿಸೋದು, ಇದು ಸ್ನೇಹ ಅಲ್ಲ. ಸ್ನೇಹ ಅರ್ಥಾರ್ಥ ನಾನು ನನ್ನ ಸತ್ಯದಲ್ಲಿ ಸ್ಥಿತ ಆಗಿ ಅವರನ್ನು ಅದೇ ಆತ್ಮಿಕ ಸತ್ಯದಲ್ಲಿ ನೋಡುವುದೇ ನಿಜವಾದ ಆತ್ಮೀಯ ರಿಯಲ್ ಸ್ನೇಹ. जो भी सामने आए संबंध में आए तो स्नेह देना और लेना. ಯಾರೇ ನಿಮ್ಮ ಎದುರುಗಡೆ ನಿಮ್ಮ ಸಂಬಂಧದಲ್ಲಿ ಬರ್ತಾರಂದ್ರೆ ಅವರಿಗೆ ಸ್ನೇಹ ಕೊಡ್ರಿ ಮತ್ತು ಸ್ನೇಹವನ್ನು ತಗೊಳ್ರಿ. ತಗೊಳ್ಳೋದಂದ್ರೆ ಅವರು ನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಯಾಕ್ರಿ ಅನ್ಬೇಕು, ಓಂ ಶಾಂತಿ ಹೇಳಬೇಕು, ಕೇರ್ ಮಾಡಬೇಕು ಇಲ್ಲ. ಸ್ಥೂಲವಾದ ಅಪೇಕ್ಷೆ ಇದೆ ಅಂತಂದ್ರೆ ಇದು ಕೊಡುವುದಲ್ಲ, ಇದು ತಗೊಳ್ಳೋದಾಗ್ತದೆ. ಸೊ ನಾನು ಅವರನ್ನು ಆತ್ಮಸ್ಥಿತಿಯಲ್ಲಿ ನೋಡ್ತೀನಂತಂದರೆ ಅವರು ಆ ಕ್ಷಣ ದೇಹಭಾನದಿಂದ ಅವಶ್ಯ ಡಿಟ್ಯಾಚ್ ಆಗ್ತಾರೆ. ಯಾಕಂದರೆ ನನ್ನ ಈ ಒಂದು ಶ್ರೇಷ್ಠ ಆತ್ಮಿಕ ಅವಸ್ಥಾ, ಈ ಆತ್ಮಿಕ ದೃಷ್ಟಿ ಅವ್ರ ಮೇಲೆ ಬಿದ್ದಿದೆ ಅಂದರೆ ಅವ್ರು ಆ ಕ್ಷಣ ದೇಹಭಾನದಿಂದ ಡಿಟ್ಯಾಚ್ ಆಗಲೇಬೇಕು. ದೇಹಭಾನದಿಂದ ಡಿಟ್ಯಾಚ್ ಆದಾಗ ಅವರಿಂದ ಏನು ಶುಭ ವೈಬ್ರೇಷನ್ ಹರಡ್ತದ ಅದು ನನಗೆ ವಾಪಸ್ ಸ್ನೇಹದ ರಿಟರ್ನ್ ಆಗಿ ನನಗೆ ಪ್ರಾಪ್ತ ಆಗ್ತದೆ. इसको कहा जाता सर्व के स्नेही व लवली. ಇದಕ್ಕೇ ಸರ್ವರ ಸ್ನೇಹಿ ಮತ್ತು ಲವ್ಲಿ ಆತ್ಮ ಅಂತ ಹೇಳಲಾಗ್ತದೆ. ज्ञान दान अज्ञानियों को करना, लेकिन ब्राह्मण परिवार में इस दान के महादानी बनो. ಅಂಡರ್ಲೈನ್, ಎಷ್ಟು ವಿಶೇಷ ಗಮನ ಕೊಡಬೇಕು ಅಂದರೆ ಜ್ಞಾನದ ದಾನ ನೀವು ಅಜ್ಞಾನಿಗಳಿಗೆ ಕೊಡ್ರಿ ಅಂತಾರೆ ಬಾಬಾ. ಜ್ಞಾನಿಗಳಿಗೆ ಜ್ಞಾನ ಕೊಡೋದು ಜರುರತ್ತಿಲ್ಲ, ಜ್ಞಾನಿಗಳಿಗೆ ಸ್ನೇಹವನ್ನು ಕೊಡ್ರಿ, ಈ ಸ್ನೇಹದ ಮಹಾದಾನಿ ಆಗ್ರಿ ಅಂತಾರೆ ಬಾಬಾ. ಸ್ನೇಹ ಕೊಡೋದು ಅಂದ್ರೆ ಏನು? ಸ್ನೇಹ ಅಂದರೆ ಅವರಿಗೆ ಬಟ್ಟೆ ಕೊಟ್ಟೆ, ಭೋಜನ ಕೊಟ್ಟೆ, ಗಿಫ್ಟ್ ಕೊಟ್ಟೆ, ಬಹಳ ಕೇರ್ ಆಗಿ ನಾನು ಮಾತಾಡ್ತೀನಿ, ಅವ್ರ ಬಗ್ಗೆ ಯಾವಾಗಲೂ ನಾನು ಆರಾಮಿದೆಯೇನಂತ ಕೇಳ್ತೀನಿ, ಇದು ಸ್ನೇಹ ಅಲ್ಲ, ಇದು ಸ್ಥೂಲಿ. ಇದು ಬಾಬಾ ಹೇಳ್ತಾರೆ ಸ್ನೇಹ ಅರ್ಥಾರ್ಥ ನಿರಾಕಾರ ಅವರ ಸತ್ಯ ಸ್ವರೂಪವನ್ನು ಮಾತ್ರ ನೋಡ್ತೇನೆ, ಅವ್ರ ಪಾರ್ಟ್ ಕಡೆಗೆ ನನಗೆ ಗಮನ ಇಲ್ಲ. ಪಾರ್ಟ್ ಡ್ರಾಮಾ ಅನ್ಸರ್ ಪ್ಲೇ ಆಗ್ತಾ ಇದೆ,
ನಾನು ನನ್ನ ದೃಷ್ಟಿಯೊಳಗೆ ಅವ್ರ ಆತ್ಮಸ್ವರೂಪ ನೋಡ್ತೀನಿ. ಇದೇ ಸ್ನೇಹದ ಮಹಾದಾನ ಮಾಡೋದಾಗಿದೆ. संकल्प में भी किसी के प्रति स्नेह के सिवाय और कोई उत्पत्ति ना हो. ಅಂಡರ್ಲೈನ್. ನಿಮ್ಮ ಸಂಕಲ್ಪದೊಳಗೆ ಅವ್ರ ಪಾತ್ರ ನೋಡಿ, ಪಾರ್ಟ್ ಕಡೆಗೆ ಲಕ್ಷ್ಯ ಹೋಯಿತು ಅಂದರೆ ಪಾರ್ಟ್ ಕಲಿಯುವುದಿರೋದ್ರಿಂದ ಬಹಳ ಡಿಫೆಕ್ಟ್ ಇದೆ, ಬಹಳ ಕಮಜೋರಿ ಇದೆ. ಬಾಬಾ ಅಂತಾರೆ, ನಿಮಗೆ ಆ ಆತ್ಮಸ್ಥಿತಿ, ಅವರ ಸುಂದರ ಪರಿಪೂರ್ಣ ಆತ್ಮ ಏನಿದೆ ಆ ಆತ್ಮನ ನೋಡ್ರಿ ಹೊರತಾಗಿ ಇನ್ನು ಯಾವ ಭಾವನೂ ಅವ್ರ ಪ್ರತಿಯಾಗಿ ಉತ್ಪನ್ನ ಆಗಬಾರ್ದು. ಯಾವುದೇ ರೀತಿಯ ಸ್ನೇಹದ ಭಾವ ಆಗಲಿ, ದೈಹಿಕ ಸ್ನೇಹದ ಭಾವ ಆಗಲಿ उत्पन्न ಆಗಬಾರ್ದಂತಾರೆ ಬಾಬಾ. जब सभी के प्रति स्नेह हो जाता तो स्नेह का रिस्पॉन्स सहयोग होता है. ಎಲ್ಲರ ಪ್ರತಿಯಾಗಿ ನನ್ನ ಆತ್ಮೀಯ ರಿಯಲ್ ಅಪೇಕ್ಷೆ ರಹಿತ ಸ್ನೇಹ ಯಾವಾಗ ಈ ಆತ್ಮನ ಮೈಂಡಿಂದ ಪ್ರಕಟ ಆಗ್ತದೋ ಆಗ ಬಾಬಾ ಹೇಳ್ತಾರೆ ರಿಸ್ಪಾನ್ಸ್ ಏನು ಸಿಗ್ತದೆ ವಾಪಸ್ ಯಾಕಂದರೆ ಸಹಯೋಗ ಸಿಗ್ತದ. ಅವ್ರ सहयोग की रिजल्ट सफलता प्राप्त होती है. ಅವರ ಒಂದು ಸ್ನೇಹ, ಅವರ ಪ್ಯೂರ್ ವೈಬ್ರೇಷನ್ ಪ್ರಾಪ್ತ ಆಗೋದ್ರಿಂದ ನಿಮಗೆ ಸಫಲತೆ ಸಿಗ್ತದೆ ಅಂತಾರೆ ಬಾಬಾ. ಸಫಲತೆ ಅಂದ್ರೆ ಸೇವಾ ಕೇಂದ್ರದ ವೃದ್ಧಿ ಅಥವಾ ಮನೆ ಪರಿವಾರದ ವೃದ್ಧಿ ಅಲ್ಲ. ಸಫಲತಾ ಅರ್ಥಾತ್ ಆತ್ಮಿಕ ಉನ್ನತ ಅವಸ್ಥಾ. ನನ್ನದು ಮತ್ತು ನನ್ನ ಜೊತೆಯಲ್ಲಿರೋದು ಕೂಡ ಆತ್ಮಿಕ ಉನ್ನತಿ ಆಗ್ತದ. ಇದು ನಿಜವಾದ ಸಫಲತೆ. स्लोगन, 1 सेकंड में व्यर्थ संकल्पों पर फुल स्टॉप लगा दो, यही ತೀವ್ರ ಪುರುಷಾರ್ಥ है. 1 ಸೆಕೆಂಡಿನಲ್ಲಿ ವ್ಯರ್ಥದ ಸಂಕಲ್ಪಗಳ ಮೇಲೆ ಫುಲ್ ಸ್ಟಾಪ್ ಹಾಕ್ರಿ, ಆಗ ಇದೇ ತೀವ್ರ ಪುರುಷಾರ್ಥ ಅಂತಾರೆ ಬಾಬಾ. ತೀವ್ರ ಪುರುಷಾರ್ಥ ಅಂದರೆ ನಾ 2 ಗಂಟೆಗೆ ಎದ್ದು ಕುತ್ಕೋತೀನಿ, ಅಥವಾ ಯಾವತ್ತೂ ಮುಖದ ಮೌನ ಮಾಡ್ತೀನಿ, ಸಂಪರ್ಕದಿಂದ ದೂರ ಇರ್ತೀನಿ. ಇವುಗಳಿಂದ ಪುರುಷಾರ್ಥ ತೀವ್ರ ಆಗಲಿಕ್ಕೆ ಸಪೋರ್ಟ್ ಅವಶ್ಯ ಸಿಗ್ತದೆ. ನಿಜವಾದ ತೀವ್ರ ಪುರುಷಾರ್ಥ ಅಂದರೆ ಸಂತೆಯೊಳಗಿದ್ರೂ, ಸೇವಾಧಾರಿಯಾಗಿ ಜನರ ಸಂಪರ್ಕದಲ್ಲಿ ಸಂಘಟನೆಯೊಳಗಿದ್ರೂ ಕೂಡ ಏನೆಲ್ಲ ಘಟನೆ ಘಟಿಸ್ತಾ ಇದೆ, ಏನೆಲ್ಲ ಮಾತು ಕೇಳ್ತಾ ಇದೆ ಅದೆಲ್ಲ ಗಮನಿಸಿಯೂ ಅದೆಲ್ಲ ಕಣ್ಣಿಗೆ ಕಂಡರೂ ಕೂಡ ಆ ಎಲ್ಲ ಘಟನೆಗಳ ಮೇಲೆ ನಿರಂತರ ಫುಲ್ ಸ್ಟಾಪ್ ಅಂತಾರೆ ಬಾಬಾ. ಆ ಸಂಕಲ್ಪ ಬಸ್ ಒಂದೇ, ಡ್ರಾಮಾ. ಇದು ಡ್ರಾಮಾದ ಒಂದು ಸ್ಕ್ರಿಪ್ಟ್ನ ಅನುಸಾರವೇ ಎಲ್ಲವೂ ನಡೀತಾ ಇದೆ ಕಲ್ಪದ ಮೊದಲಿನ ಹಾಗೆ. ಫುಲ್ ಸ್ಟಾಪ್, ಇದೇ ನಿಜವಾದ ತೀವ್ರ ಪುರುಷಾರ್ಥ ಅಂತ ಹೇಳ್ತಾರೆ ಬಾಬಾ. अव्यक्त इशारे स्वयं और सर्व के प्रति मनसा द्वारा योग की शक्तियों का प्रयोग करो. मनसा ಸೇವಾ ಬೇಹದ್ की सेवा है. ಮನಸ್ಸಿನ ಸೇವೆ ಬೇಹದ್ದಿನ ಸೇವೆಯಾಗಿದೆ. जितना आप मनसा से वाणी से स्वयं ಸ್ಯಾಂಪಲ್ ಬನೆಂಗೆ, ಎಷ್ಟು ನೀವು ಮನಸ್ಸಿನಿಂದ ವಾಣಿಯಿಂದ ಸೇವೆ ಮಾಡಲಿಕ್ಕೆ ಸ್ಯಾಂಪಲ್ ಆಗ್ತೀರಿ, तो सैंपल को देखकर स्वतः ही आकर्षित होंगे. ಯಾವಾಗ ನಾವು ಉದಾಹರಣ ಮೂರ್ತ ಆಗ್ತೀವಿ, ಈ ಉದಾಹರಣ ಮೂರ್ತ ಆತ್ಮನಿಗೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ ಅಂತ ರೂಹಾನಿ ಅಟ್ರಾಕ್ಷನ್ ಅವರಲ್ಲಿ ಬರ್ತದೆ. सिर्फ दृढ़ संकल्प रखो तो सहज सेवा होती रहेगी. दृढ़ संकल्प में हूँ ही ಆತ್ಮ, ನಾನು ಇರುವುದೇ ಸಂಪೂರ್ಣ ಆತ್ಮ ಇದೆ, ನಾನು ಸಂಪೂರ್ಣ ನಿರಾಕಾರ ಇದ್ದೀನಿ ಅನ್ನುವಂಥ ಸತ್ಯದ ಅನುಭವ ಮಾಡುವುದೇ ನಿಜವಾದ ಬಾಬಾ ಹೇಳ್ತಾರ ಉನ್ನತ ಸ್ಥಿತಿ. ಇದರಿಂದ ಆಟೋಮೆಟಿಕ್ ಸೇವಾ ಆಗ್ತಂತಾರೆ ಬಾಬಾ. ಸೇವಾ ಅಂದ್ರೆ ಶಾರೀರಿಕ ಭಾಷಣದ ಮೂಲಕ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿ ಖರ್ಚು ಮಾಡಿ ಅದೊಂದೇ ಸೇವಾ ಅಲ್ಲ. ಅದು ಸ್ಥೂಲ ಸೇವಾ, ಡ್ರಾಮಾ ಅನುಸಾರ ಆಗ್ತದೆ. ನಿಜವಾದ ಸೇವಾ ಯಾವುದು? ಆತ್ಮಿಕ ಸ್ಥಿತಿ, ನಾನಿರೋದೇ ಪರಿಪೂರ್ಣ ಸಂಪನ್ನ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದ ಅನುಭವದಿಂದ ಆಟೋಮ್ಯಾಟಿಕ್ ಸೇವಾ ನಡೀತದೆ. अगर वाणी के लिए समय नहीं है तो वृत्ति से मनसा सेवा से परिवर्तन करने का समय तो है ना. ನಿಮಗೆ ವಾಣಿಯಿಂದ ಸೇವಾ ಮಾಡಲಿಕ್ಕೆ ಟೈಮ್ ಇಲ್ಲ, ಚಾನ್ಸ್ ಇಲ್ಲ, ಅಥವಾ ವಾಣಿಯಿಂದ ಸೇವಾ ಮಾಡಲಿಕ್ಕೆ ನನಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ನೀವು ವೃತ್ತಿಯಿಂದ, ಶುಭ ಭಾವದಿಂದ, ಶುಭ ಸಂಕಲ್ಪದಿಂದ ಎಲ್ಲಿದ್ರೂ ಸೇವೆಯನ್ನು ಮಾಡ್ಬೋದಲ್ಲ. ಅಬ್ ಸೇವಾಕ್ಕೆ ಸಿವಾಯೇ ಸಮಯ ಗವಾನ ನಹೀ ಹೈ. ಸೇವಾ ಬಿಟ್ಟು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ್ರಿ ಅಂತಾರೆ ಬಾಬಾ. ಹೇಗೆ? ಮನಸ್ಸಿನ ಮೂಲಕ, ಆತ್ಮಿಕ ಸ್ಥಿತಿಯಿಂದ ಬಂದಂಥ ಮನಸ್ಸಿನ ಮೂಲಕ ಏನು ತರಂಗಗಳು ಉತ್ಪನ್ನ ಆಗ್ತದ, ಆತ್ಮಿಕ ಅವಸ್ಥಾ ಬೆಳೀತದ, ಆ ಸಂಘ ಬಿಟ್ಟು ಎಲ್ಲಿ ಈ ಡ್ರಾಮಾದ ಮಾತುಗಳು ನಡೀತದ, ಎಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಮಾತುಗಳು ನಡೀತದೋ ಬಾಬಾ ಹೇಳ್ತಾರೆ ಅಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಕಳಿಬೇಡ್ರಿ, ಅಲ್ಲಿ ನೀವು ಅಟೆನ್ಷನ್ನೇ ಕೊಡಬೇಡ್ರಿ. ಎಲ್ಲಿ ದೇಹಭಾನಕ್ಕೆ ಪುಷ್ಟಿ ಸಿಗ್ತದ
ಆ ಕಡೆಗೆ ನಿಮ್ಮ ಅಟೆನ್ಷನ್ ಕೊಡದೆ ಅಲ್ಲಿ ಸಮಯವನ್ನು ವ್ಯರ್ಥ ಇನ್ನು ಮುಂದೆ ಮಾಡಬೇಡ್ರಿ ಅಂತಾರೆ ಬಾಬಾ. ನಿರಂತರ ಯೋಗಿ ನಿರಂತರ ಸೇವಾಧಾರಿ ಬನು. ನಿರಂತರ ಯೋಗಿ ನಿರಂತರ ಸೇವಾಧಾರಿ ಅರ್ಥಾತ್ ಯೋಗ, ನಾನು ಯಾರಿದ್ದೀನಿ, ನಾನು ಯಾರಲ್ಲ, ನಿರಂತರ ಸ್ಮೃತಿ. ಈ ಸ್ಮೃತಿ ಇತ್ತು ಅಂದರೆ ನಿರಂತರ ಸೇವಾ ಆಟೋಮೆಟಿಕ್ ಆಗೇ ಆಗ್ತದೆ. यदि मन सा सेवा करना नहीं आता तो अपने संपर्क से अपने चलन से भी सेवा कर सकते हो. ಒಂದು ವೇಳೆ ನಿಮಗೆ ಮನಸ್ಸಿನಿಂದ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ಸ್ಥಿರ ಆಗ್ತಾ ಇಲ್ಲ ಅಂದರೆ ನಿಮ್ಮ ಚಲನೆಯಿಂದ, ನಿಮ್ಮ ಒಳ್ಳೆಯ ವ್ಯವಹಾರದಿಂದ, ನಿಮ್ಮ ಪ್ರೇಮದ ಭಾವನೆಗಳಿಂದ ಅಥವಾ ನಿಮ್ಮ ಒಂದು ಒಳ್ಳೆಯ ಸಂಪರ್ಕದಲ್ಲಿ ಬರೋರಿಗೂ ಕೂಡ ನೀವು ಸೇವೆಯನ್ನು ಮಾಡಬಹುದು ಅಂತ ಹೇಳ್ತಾರೆ ಬಾಬಾ. ಇವತ್ತು ವಿಶೇಷ ಬಾಬಾ ಕನಿಷ್ಠರಿಂದ ಉತ್ತಮರಾಗುವುದ್ರ ಕಡೆಗೆ ಅಟೆನ್ಷನ್ ಕೊಡಿಸಿದ್ದಾರೆ. ಕನಿಷ್ಠ ಆಗಿರೋದು ಆತ್ಮನ ಮನಸ್ಸು, ಉತ್ತಮ ಆಗಬೇಕಾಗಿದ್ದು ಕೂಡ ಆತ್ಮನ ಮನಸ್ಸು. ಈ ಮನಸ್ಸು ಉತ್ತಮ ಆಗಬೇಕು ಅಂತಂದರೆ ಒಂದೇ ಒಂದು ಮಾತು, ಈ ಮನಸ್ಸನ್ನು ಬಾಬನಿಗೆ ಅರ್ಪಣೆ ಮಾಡಿ, ಬಾಬಾರಿಗೆ ಅರ್ಪಿಸಿದಾಗ ಈ ಮನಸ್ಸು ಯಾವ ಪರಮಾತ್ಮನ ಮಹಿಮೆಯಲ್ಲಿ ತೊಡಗ್ತದ, ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ಏಕಾಗ್ರ ಆಗ್ತದ, ಆ ಏಕಾಗ್ರ ಆದ ಮನಸ್ಸಿನಿಂದ ಬರುವ ಶುಭ ಭಾವನೆಯೇ ನಿಜವಾದ ಸೇವಾದ ರಿಯಲ್ ವೈಬ್ರೇಷನ್ನೇ ನಿಜವಾದ ಸೇವಾ ಮಾಡ್ತದೆ. ಅದಕ್ಕಾಗಿ ಬಾಬಾ ಇವತ್ತು ವಿಶೇಷವಾಗಿ ನೀ ಆತ್ಮ ಸದಾ ಪುರುಷೋತ್ತಮ ಸ್ಥಿತಿಯಲ್ಲಿ ಇರಬೇಕಾಗಿದೆ ಮತ್ತು ನಿನ್ನಿಂದ ನಿರಂತರ ಶುಭ ವೈಬ್ರೇಷನ್ ವೃತ್ತಿಯ ಮೂಲಕ ಶುಭ ತರಂಗಗಳನ್ನು ಹರಡಿಸುವ ಸೇವೆ ಮಾಡ್ರಿ ಅನ್ನೋದ್ರ ಕಡೆ ಬಾಬಾ ಗಮನ ಕೊಡಿಸಿದ್ದಾರೆ. ಓಂ ಶಾಂತಿ.